ಜಾರ್ಖಂಡ್ ಅಂತ ರಾಜ್ಯದಲ್ಲೇನೆ ಒಂದು ಸೀಟಿಗೋಸ್ಕರ 17 ಜನ ಇದನ್ನು ಮಾಡ್ತಾರೆ. ಆದ್ರೆ ಇಲ್ಲಿ ನಿಮ್ಮ 64 ಜನ ಕ್ಯಾಂಡಿಡೇಟ್ ಇದ್ರೂ ಸಹ ನೀವು ನಿಮ್ಮ ಪ್ರಕಾರ ಅಧಿಕೃತವಾಗಿ ಕ್ರಾಸ್ ವೋಟಿಂಗ್ ಆಗುತ್ತೆ ಅಂದ್ರೆ ಏನ್ ಸರ್ ಅರ್ಥ? ಬಿಜೆಪಿ ಪರಿಸ್ಥಿತಿ ಹೇಗಿದೆ ಅಂತ ರಾಜ್ಯದಲ್ಲಿ ಅದಕ್ಕೆ ಪೂರಕವಾಗಿ ಹೇಳ್ತೀನಿ. ನೀವೇ ಒಂದು ಪ್ರಸ್ತಾಪ ಮಾಡಿದ್ರಿ, ಈಗ ನಮ್ಮ ಕಾರ್ಯದಿಂದ ಕಾರ್ಯಕರ್ತರೆಲ್ಲ ಬೇಸರಗೊಂಡಿದ್ದಾರೆ ಅಂತ. ಸೊ ನಿಮ್ಗೆ ಇವತ್ತು ನಿಮ್ಗೆ ಅರಿವು ಬಂದಿದೆ, ನೀವು ಹೇಳಿದ್ರಿ. ಮೈ ಡಿಯರ್ ಫ್ರೆಂಡ್, ಇವತ್ತೆಲ್ಲ ನನಗೆ ಅರಿವು ಬಂದಿರೋದು. ನಾನು ಕೂಡ ಒಬ್ಬ ರಾಜ್ಯದ ಅಧ್ಯಕ್ಷನಾಗೂ ಕೂಡ ಪಕ್ಷದ ಆಂತರಿಕ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದೇನೆ. ನಾನೊಬ್ಬ ಕಾರ್ಯಕರ್ತನಾಗಿ ಇವತ್ತು ಮಾತನಾಡ್ತಾ ಇದ್ದೇನೆ. ರಾಜ್ಯದ ಭಾಜಪದ ಅಧ್ಯಕ್ಷರಾಗೂ ಕೂಡ ನಾನು ಮಾತನಾಡ್ತಾ ಇದ್ದೇನೆ. ನಾನು ಭಾಜಪ ಅಧ್ಯಕ್ಷ ಅನ್ನೋದಕ್ಕಿಂತ ಮುಂಚಿತವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ. ಹಾಗಾಗಿ ಕೆಲವು ಬೆಳವಣಿಗೆಗಳು ನನಗೂ ಕೂಡ ಬೇಸರ ಇದೆ. ಅದನ್ನು ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸುವಂತ ಕೆಲಸ ನಾನು ಮಾಡ್ತೇನೆ. ವರಿಷ್ಠ ಎಲ್ಲ ಒಂದ್ ಕಡೆ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಸರ್ ರಾಜ್ಯದ ಈ ಒಂದು ಬೆಳವಣಿಗೆಗಳನ್ನ, ಯಾಕಂದ್ರೆ ಕೂಡ ಅಸಮಾಧಾನಗಳು ಬರ್ತಲೇ ಇದೆ. ವರಿಷ್ಠರು ಕಾಲಕ್ಕೆ ಏನೇನು ತೀರ್ಮಾನವನ್ನು ಮಾಡಬೇಕು ಅವ್ರು ಮಾಡ್ತಾರೆ. ಇಲ್ಲಿ ನಾವೆಲ್ಲರೂ ಕೂಡ ಸರಿಯಾಗಿ ಹೋಗ್ಬೇಕಾಗಿರ್ತಕ್ಕಂಥ ನಮ್ದು ಕೂಡ ಕರ್ತವ್ಯ ಇದೆ. ಅದು ಆಗ್ತಾ ಇದೆ, ನಾನು ಆಗ್ತಾ ಇಲ್ಲ ಅಂತಲೂ ಕೂಡ ಹೇಳ್ತಾ ಇಲ್ಲ. ಆದರೆ ಇಂಥ ಮಹತ್ವವಾಗಿರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಶಾಸಕರಿಗೆ ನಡ್ಕೊಳ್ತಾರೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಕಲ್ಪನೆಯೂ ಕೂಡ ಇರಲಿಲ್ಲ. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಾನು ಇವತ್ತು JDS ಪಕ್ಷಕ್ಕೂ ಕೂಡ ಅವ್ರಿಗೂ ಕೂಡ ವರಿಷ್ಠರು ನೋವಾಗಿದೆ, ನಮಗೂ ಕೂಡ ನೋವಾಗಿದೆ. ಇದನ್ನ ಎಲ್ಲಿ ಮಾತನಾಡಬೇಕು ಅದನ್ನ ಮಾತಾಡ್ತೇನೆ. ಜಾರ್ಖಂಡ್ ಅಂತ ರಾಜ್ಯದಲ್ಲೇನೆ ಒಂದು ಸೀಟಿಗೋಸ್ಕರ 17 ಜನ ಇದನ್ನು ಮಾಡ್ತಾರೆ. ಆದ್ರೆ ಇಲ್ಲಿ ನಿಮ್ಮ 64 ಜನ ಕ್ಯಾಂಡಿಡೇಟ್ ಇದ್ರೂ ಸಹ ನೀವು ನಿಮ್ಮ ಪ್ರಕಾರ ಅಧಿಕೃತವಾಗಿ ಕ್ರಾಸ್ ವೋಟಿಂಗ್ ಆಗುತ್ತೆ ಅಂದ್ರೆ ಏನ್ ಸರ್ ಅರ್ಥ? ಬಿಜೆಪಿ ಪರಿಸ್ಥಿತಿ ಹೇಗಿದೆ ಅಂತ ರಾಜ್ಯದಲ್ಲಿ ಅದಕ್ಕೆ ಪೂರಕವಾಗಿ ಹೇಳ್ತೀನಿ. ನೀವೇ ಒಂದು ಪ್ರಸ್ತಾಪ ಮಾಡಿದ್ರಿ, ಈಗ ನಮ್ಮ ಕಾರ್ಯದಿಂದ ಕಾರ್ಯಕರ್ತರೆಲ್ಲ ಬೇಸರಗೊಂಡಿದ್ದಾರೆ ಅಂತ. ಸೊ ನಿಮ್ಗೆ ಇವತ್ತು ನಿಮ್ಗೆ ಅರಿವು ಬಂದಿದೆ, ನೀವು ಹೇಳಿದ್ರಿ. ಮೈ ಡಿಯರ್ ಫ್ರೆಂಡ್, ಇವತ್ತೆಲ್ಲ ನನಗೆ ಅರಿವು ಬಂದಿರೋದು. ನಾನು ಕೂಡ ಒಬ್ಬ ರಾಜ್ಯದ ಅಧ್ಯಕ್ಷನಾಗೂ ಕೂಡ ಪಕ್ಷದ ಆಂತರಿಕ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದೇನೆ. ನಾನೊಬ್ಬ ಕಾರ್ಯಕರ್ತನಾಗಿ ಇವತ್ತು ಮಾತನಾಡ್ತಾ ಇದ್ದೇನೆ. ರಾಜ್ಯದ ಭಾಜಪದ ಅಧ್ಯಕ್ಷರಾಗೂ ಕೂಡ ನಾನು ಮಾತನಾಡ್ತಾ ಇದ್ದೇನೆ. ನಾನು ಭಾಜಪ ಅಧ್ಯಕ್ಷ ಅನ್ನೋದಕ್ಕಿಂತ ಮುಂಚಿತವಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ. ಹಾಗಾಗಿ ಕೆಲವು ಬೆಳವಣಿಗೆಗಳು ನನಗೂ ಕೂಡ ಬೇಸರ ಇದೆ. ಅದನ್ನು ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸುವಂತ ಕೆಲಸ ನಾನು ಮಾಡ್ತೇನೆ. ವರಿಷ್ಠ ಎಲ್ಲ ಒಂದ್ ಕಡೆ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಸರ್ ರಾಜ್ಯದ ಈ ಒಂದು ಬೆಳವಣಿಗೆಗಳನ್ನ, ಯಾಕಂದ್ರೆ ಕೂಡ ಅಸಮಾಧಾನಗಳು ಬರ್ತಲೇ ಇದೆ. ವರಿಷ್ಠರು ಕಾಲಕ್ಕೆ ಏನೇನು ತೀರ್ಮಾನವನ್ನು ಮಾಡಬೇಕು ಅವ್ರು ಮಾಡ್ತಾರೆ. ಇಲ್ಲಿ ನಾವೆಲ್ಲರೂ ಕೂಡ ಸರಿಯಾಗಿ ಹೋಗ್ಬೇಕಾಗಿರ್ತಕ್ಕಂಥ ನಮ್ದು ಕೂಡ ಕರ್ತವ್ಯ ಇದೆ. ಅದು ಆಗ್ತಾ ಇದೆ, ನಾನು ಆಗ್ತಾ ಇಲ್ಲ ಅಂತಲೂ ಕೂಡ ಹೇಳ್ತಾ ಇಲ್ಲ. ಆದರೆ ಇಂಥ ಮಹತ್ವವಾಗಿರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಶಾಸಕರಿಗೆ ನಡ್ಕೊಳ್ತಾರೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಕಲ್ಪನೆಯೂ ಕೂಡ ಇರಲಿಲ್ಲ. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಾನು ಇವತ್ತು JDS ಪಕ್ಷಕ್ಕೂ ಕೂಡ ಅವ್ರಿಗೂ ಕೂಡ ವರಿಷ್ಠರು ನೋವಾಗಿದೆ, ನಮಗೂ ಕೂಡ ನೋವಾಗಿದೆ. ಇದನ್ನ ಎಲ್ಲಿ ಮಾತನಾಡಬೇಕು